ತೆನಾಲಿ ಬರ್ತಾ ಇದೆ, ಕೋಣ ಸೂಪರ್ ಹಿಟ್ ಆಯ್ತು ಬಿಡಿ. ಅದ್ರ ಜೊತೆಗೆ ಒಂದಷ್ಟು ಸೆನ್ಸಾರ್ ಸಮಸ್ಯೆ ಕೂಡ, ಇದ್ರದ್ದು ಪೈರಸಿ ಸಮಸ್ಯೆ ಕೂಡ ಆಯಿತು. ಖಂಡಿತ ತುಂಬ ಹೋರಾಡಿದ್ರು ನೀವಾಗಲಿ, ಜಗ್ಗೇಶ್ ಸರ್ ಆಗಲಿ, ಒಂದಷ್ಟು ಚಿತ್ರರಂಗದ ಹಲವು ಕಲಾವಿದರು ಕೂಡ ನಿಮ್ಮ ಜೊತೆಗೆ ಸಾಥ್ ನಿಂತ್ಕೊಂಡ್ರು, ಹೋರಾಡಿದ್ರು. ಈ ಪೈರಸಿಗೆಲ್ಲ ಸಿದ್ಧ ಆಗಿದ್ದೀರಾ, ಆಲ್ರೆಡಿ ಎದುರಿಸಿದ್ದೀರಾ, ಮತ್ತು ಹೊಸ ಸಿನಿಮಾಗಳು ಬರ್ತಾ ಇದೆ. ಪೈರಸಿ ಕಡಿವಾಣಕ್ಕೆ ಕಾನೂನು ಹೋರಾಟಕ್ಕೂ ಕೂಡ, ಜೊತೆಗೆ ಪೊಲೀಸ್ ಇಲಾಖೆಗೂ ಮಾಹಿತಿ ನೀಡಿದ್ದೀರಾ, ಗಮನಕ್ಕೆ ತಂದಿದ್ದೀರಾ. ಅಷ್ಟೆಲ್ಲ ಆದರೂ ಕೂಡ ಪೈರಸಿ ಅನ್ನುವಂಥದ್ದು ನಿಲ್ತಾ ಇಲ್ಲ. ಇಲ್ಲ, ಈಗ ನಾನು ಸುಮಾರು ಸಲ ನನ್ನ ಅಣ್ಣನಿಗೂ ಹೇಳಿದ್ದೆ, ಈಗ ವಾಟ್ಸಪ್ಪಲ್ಲಿ ಪೈರಸಿ ಬರಲ್ಲ, ಯಾಕಂದರೆ ಅದಕ್ಕೆ ಡ್ಯೂರೇಷನ್ ಕಮ್ಮಿ ಇರುತ್ತೆ. ಆ ಥರ ಒಂದು ಡ್ಯೂರೇಷನ್ ಕಮ್ಮಿ ಮಾಡಬೇಕು ಅಂತಂದರೆ ಆ ಬ್ರಾಡ್ಕಾಸ್ಟರ್ಗೇ ಒಂದು ಕಡಿವಾಣ ಹಾಕಬೇಕಾಗತ್ತೆ. ಅದನ್ನು ಬಿಟ್ಟರೆ ನಾವು ಹೇಳೋಕ್ಕಾಗಲ್ಲ. ಆಮೇಲೆ ಇವತ್ತು ಏನಾಗಿದೆ, ಜನಗಳಿಗೂ ಅದು ಈಸಿಯಾಗಿ ಸಿಗುತ್ತೆ, ಟೆಲಿಗ್ರಾಮಲ್ಲಿ ನೋಡ್ತಾರೆ ಅನ್ನೋ ಒಂದು ಅವ್ರಿಗೊಂದು ಖುಷಿ ಇರುತ್ತೆ. ಬಟ್ ನಮಗೆ ಅಷ್ಟೇ ಲಾಸ್ ಆಗುತ್ತೆ. ಹಾಗಾಗಿ ನಾನು ಇದು ಟೆಲಿಗ್ರಾಮ್ ಈ ಡ್ಯೂರೇಷನ್ನೇ ಕಟ್ ಮಾಡುವಂಥ ಒಂದು ಪದ್ಧತಿ ಬಂದರೆ ಇಂಡಸ್ಟ್ರಿಗೆ ಒಳ್ಳೆಯದಾಗುತ್ತೆ. ಯಾಕಂದರೆ ಇವತ್ತು ಬಿಲಿಯನ್ಸ್ ಆಫ್ ರುಪೀಸ್ ಲಾಸ್ ಆಗ್ತಾಯಿದೆ ಇಂಡಸ್ಟ್ರಿಗೆ. ನಮ್ಮದೇ ಅಲ್ಲ, ಹಿಂದಿಯಿಂದ ಹಿಡಿದು ಪ್ರತಿ ಭಾಷೆವರೆಗೂ ಟೆಲಿಗ್ರಾಮಿಂದ ಇವತ್ತು ಎಷ್ಟೋ ಜನ ನಮಗೆ ಗೊತ್ತಿಲ್ಲದೆ ಕೋಣ ಆದಮೇಲೆ ನಾವು ಕಂಡುಹಿಡಿದಿದ್ದು, ನಮ್ಮ ಪಿಕ್ಚರ್ನ ಡಬ್ಬಿಂಗೇ ಮಾಡಿಬಿಟ್ಟಿದ್ದಾರೆ ಎಷ್ಟೋ ಜನ. ಈ ಕೋಣ ಒಳಗೆ ಪೈರಸಿ ಹಾಕಿ ಅದನ್ನೇ ತಗೊಂಡು ಬೇರೆ ಬೇರೆ ಭಾಷೆಗೆ ಕೂಡ ಡಬ್ಬಿಂಗ್ ಎಲ್ಲ ಮಾಡಿ ಅವ್ರನ್ನೆಲ್ಲ ಹಿಡ್ದಿದೆ. ಇವಾಗ ಹಿಡಿಬೋದು, ಪ್ರತಿ ಪಿಕ್ಚರ್ಗೂ ಒಂದು ಹೋರಾಟ ಆಗಿರುತ್ತೆ ಅಷ್ಟೇ. ಸೊ ಯಾವುದೇ ಒಂದು ಸಿನಿಮಾ ಬರಬೇಕಾದ್ರೂ ಎಲ್ಲದಕ್ಕೂ ಸಿದ್ಧ ಆಗಿರಬೇಕು ಎನ್ನುವಂಥದ್ದು. ಆಮೇಲೆ ಎಲ್ಲದಕ್ಕಿಂತ ಮೇಲಾಗಿ ನಮ್ಮ ಜನಗಳೇ ನಮಗೆ ಸಪೋರ್ಟ್ ಮಾಡಬೇಕು ಅಷ್ಟೇ, ಅದನ್ನು ಮಾತ್ರ ಹೇಳುವಲ್ಲ, ಅಷ್ಟೇನೇನಿಲ್ಲ. ಕೋಮಲ್ ಅವರ ಪ್ರತಿ ಸಿನಿಮಾಗಳಲ್ಲೂ ಒಂದು ವಿಭಿನ್ನ ಲುಕ್ ಇರುತ್ತೆ, ಒಂದು ವಿಶೇಷವಾದಂಥ ಹಾಸ್ಯ ಅಡಗಿರುತ್ತೆ. ಸೊ ಈಗ ಕೋಣ ಆದ ನಂತರ ಇನ್ನೇನು ಎಕ್ಸ್ಪೆಕ್ಟ್ ಮಾಡ್ಬೋದು ಹೊಸ ಸಿನಿಮಾಗಳಲ್ಲಿ? ಒಂದು ಬೇಸಿಕ್ಕಾಗಿ ನನ್ನ ಪಿಕ್ಚರಲ್ಲೆಲ್ಲ ಕಾಮಿಡಿ ಅಂತೂ ಕಂಪಲ್ಸರಿ ಆಗಿದ್ದೇ ಇರುತ್ತೆ. ಕಾಮಿಡಿ ಜೊತೆಗೆ ಕಂಟೆಂಟ್ ಬೇಸ್ಡ್ ಆಗಿ ಭಾಳಷ್ಟು ವಿಚಾರಗಳಿರ್ತವೆ. ಈಗ ರೋಲೆಕ್ಸಲ್ಲಿ ಒಂಥರ ಪಾತ್ರ ಇದೆ. ಆ ರೋಲೆಕ್ಸಲ್ಲಿ ಒಂದೇ ಮನೆಯಲ್ಲಿದ್ದಾಗ ಒಬ್ಬ ಆ್ಯಕ್ಟರ್ ಪರ್ಫಾರ್ಮ್ ಮಾಡಬೇಕಾದ್ರೆ ಎಷ್ಟೊಂದು ಚಾಲೆಂಜಿಂಗ್ ಆಗಿರುತ್ತೆ, ಆ ಥರ ಇರುತ್ತೆ. ಸಂಗೀತ ಬಾರ್ ಆ್ಯಂಡ್ ರೆಸ್ಟೋರೆಂಟಲ್ಲಿ ಒಂದು ನಾನು ಯಾವತ್ತೂ ಪ್ರಯತ್ನ ಪಟ್ಟಿಲ್ಲದೆ ಇರೋವಂಥ 2 ಪಾತ್ರಗಳ ಶೇಡಲ್ಲಿರುತ್ತೆ. ಪ್ಲಸ್ ಕೋಸ್ಟಲ್ ಬ್ಯಾಕ್ ಡ್ರಾಪಲ್ಲಿ ನಾನು ಫಸ್ಟ್ ಟೈಮ್ ಮಾಡಿರೋದು. ಇನ್ನು ತೆನಾಲಿ LLBಲಿ ಒಬ್ಬ ಡೈವರ್ಸ್ ಅಡ್ವೊಕೇಟಾಗಿ ಮಾಡೋವಂಥ ಒಂದು, ಅದರಲ್ಲಿ ಫ್ಯಾಮಿಲಿ ಎಮೋಷನ್ಸು. ಈಗ ಎಷ್ಟೊಂದು ಜನ ಹೊಸ್ದಾಗಿ ಮದುವೆ ಆಗೋರು ಜಲ್ದಿ ನಿರ್ಧಾರ ತೊಗೊಂಡ್ಬಿಡ್ತಾರೆ, ಡೈವರ್ಸ್ ನಿರ್ಧಾರ. ಅದು ತಪ್ಪು ಅನ್ನೋದು ಒಂದು ಸಾರೋ ಅಂತ ಒಂದು ಕಂಟೆಂಟ್ ಇದೆ. ಕಾಲಾಯನಮಲ್ಲಿ ಒಂದು ಬೇರೆ ಥರ ಒಂದು ಲವ್ ಸ್ಟೋರಿನ ನಾವು ವಿತ್ ಹ್ಯೂಮರಾಗಿ ಹೇಳೋಕ್ಕೆ ಪ್ರಯತ್ನ ಪಟ್ಟಿದ್ದೀವಿ. ನೋಡಿ ಸರ್, ನಿಮ್ಮ ಬದುಕಲ್ಲಿ ಅವತ್ತು ತೆಗೆದುಕೊಂಡಂಥ ಒಂದು ತಿರುವಿದೆಯಲ್ಲ, ಆ ತಿರುವು ಏನಾದರೂ ಇಲ್ಲದೆ ಇದ್ದಿದ್ರೆ ಇವತ್ತು ನಾನು ಹಾಸ್ಯ ನಟ ಅನ್ನೋದಕ್ಕಿಂತ ಖ್ಯಾತ ಜಡ್ಜು ಅಥವಾ ಖ್ಯಾತ ವಕೀಲರು ಅಂತ ಪರಿಚಯ ಮಾಡಿಕೊಡ್ಬೇಕಿತ್ತು ನಿಮ್ಮನ್ನು. ಇಲ್ಲ, ಎಲ್ಲರ ಡೆಸ್ಟಿನಿ ಇಸ್ ಆಲ್ವೇಸ್ ರಿಟರ್ನು. ನಾವು ಅದರ ಜೊತೆಗೆ ಜರ್ನಿ ಮಾಡಬೇಕಾದಂಥ ಒಂದು ಅವಶ್ಯಕತೆ ಇದೆ ಅಷ್ಟೇ. ಅದು ನಾವು ಇವಾಗ ನಾನು ಅಡ್ವೊಕೇಟ್ ಆಗಿದ್ದರೆ ನಾನೊಂಥರ ಇರ್ತಾಯಿದ್ದೆ. ಇವತ್ತು ಸಿನಿಮಾಲ್ಲಿ ಬಂದಾಗ ನನಗೆ ಇಷ್ಟೊಂದು ಸಹಸ್ರಾರು ಜನಗಳ ಒಂದು ಪ್ರೀತಿ ಸಿಕ್ಕಿದೆ. ಅದು ಮೋಸ್ಟ್ಲಿ ನಾನು ಲಾಯರ್ ಆಗಿದ್ದರೆ ಸಿಗ್ತಾ ಇರಲಿಲ್ಲೇನೋ. ಬಟ್ ಇದು ದೇವ್ರು ಮಾಡಿಸಿರೋಂಥ ಒಂದು. ಹಾಂ ಸರ್. ಹಾಂ ಬಸ್. ಹಾಗಾಗಿ ಇದ್ರ ಜೊತೆಗೆ ಸರ್, ಇತ್ತೀಚೆಗೆ ಚಿತ್ರಮಂದಿರಗಳಿಗೆ ಜನ ಬರ್ತಿಲ್ಲ ಅನ್ನೋವಂಥ ಒಂದು ಆರೋಪ ಇತ್ತು. ಆದರೆ ಇತ್ತೀಚೆಗೆ ತೆರೆಕಂಡಂಥ ಒಂದಷ್ಟು ಸಿನಿಮಾಗಳ ಬಳಿಕ ಚಿತ್ರಮಂದಿರಕ್ಕೆ ಜನ ಬರೋಕ್ಕೆ ಶುರು ಮಾಡಿದ್ದಾರೆ. ಅದ್ರ ಜೊತೆಗೆ ಇನ್ನೊಂದು ಈ ಏಕರೂಪ ಟಿಕೆಟ್ ದರ ನಿಗದಿ, ಅಂದರೆ ಪ್ರೇಕ್ಷಕರು ಚಿತ್ರಮಂದಿರಕ್ಕೆ ಬರಬೇಕು ಅಂತ ಹೇಳಿದ್ರೆ ಟಿಕೆಟ್ ಕಡಿಮೆ ಆಗಬೇಕು ಅನ್ನೋಂಥದ್ದು, ಇದರೊಂದು ಒಂದಿಷ್ಟು ಹೋರಾಟ ನಡೀತಾ ಇದೆ. ಆ ಬಗ್ಗೆ ನೀವು ಏನು ಹೇಳ್ತೀರಾ? ಅದಂತೂ 100% ನಿಜ. ಯಾಕಂದರೆ ನಮ್ಮ ಕರ್ನಾಟಕದಲ್ಲಿ ಟಿಕೆಟು ಈಗ ದೊಡ್ಡ ಪಿಕ್ಚರ್ ತೆಗೆದಿದ್ದೀವಿ, ಜಾಸ್ತಿ ರೇಟ್ ಮಾಡೋಣ ಅನ್ನೋದು ಒಂದು ಪದ್ಧತಿ ಇರುತ್ತೆ. ಒಂದು ಯಾವಾಗಲೂ ಒಂದು ಫಿಕ್ಸ್. ಈಗ ತಮಿಳ್ನಾಡಲ್ಲಾಗಲಿ ಬೇರೆ ಕೇರಳಲ್ಲಾಗಲಿ ಎಲ್ಲ ಕಡೆ ಅಫೋರ್ಡಬಲ್ ಇದೆ. ಈಗ ನಾನು ಹೆಚ್ಚು ಕಮ್ಮಿ 21-22 ಥಿಯೇಟ್ರ್ ನಡೆಸ್ತಾ ಇದ್ದೆ. ಆವಾಗ ನಮ್ಮ ರೇಟ್ ಆಫ್ ಅಡ್ಮಿಷನ್ 70-80 ರುಪೀಸ್ಗೆ ಒಂದು ಕಲೆಕ್ಷನ್ಸು ಚೆನ್ನಾಗಿತ್ತು, ಬರ್ತಾಯಿದ್ರು ಜನ. ಈಗ ನಾನು ಯಾವುದೇ ಊರಿಗೆ ಹೋದಾಗಲೂ ಎಲ್ಲರೂ ಹೇಳ್ತಾರೆ, ಸರ್ 300-400 ರೂಪಾಯಿ ಟಿಕೆಟ್ ಆಗೋಗ್ಬಿಟ್ರೆ ನಾವು 4 ಜನ ಫ್ಯಾಮಿಲಿಯವ್ರು ಹೋಗಿ ಅಲ್ಲಿ ಪಾಪ್ಕಾರ್ನ್ ತೊಗೊಂಡು ಎಲ್ಲ ಮಾಡಿದ್ರೆ ನಾವು ದುಡಿಯೋ 20,000ದಲ್ಲಿ ಇದಕ್ಕೆ ಹೊರಟೋಗುತ್ತೆ ಅಂತಾರೆ. ಅದು ನಿಜ. ಅದಕ್ಕೆ ಹಂಗಾಗೇ ಈ ಬೇರೆ ಥರ ಮಾರ್ಗದಲ್ಲಿ ಐದರ್ ಇನ್ನು ಟಿ ವಿಲಿ ನೋಡೋದು ಅಥವಾ OTTಲಿ ನೋಡೋದು ಆ ಥರ ಆಗಿದೆ. ನಮ್ಮಲ್ಲಿ ಇವಾಗ DK ಶಿವಕುಮಾರ್ ಅವರು ಚೀಫ್ ಮಿನಿಸ್ಟರ್ ಆಗಿದ್ದಾರೆ. ಪ್ಲಸ್ ಅವರು ಒಂದು ಎಕ್ಸಿಬಿಟ್ರು ಕೂಡ, ಅವರೇ ಒಂದು ಥಿಯೇಟ್ರ್ ಮಾಲೀಕರು ಕೂಡ.
ಸೊ ಅವ್ರಿಗೆ ಗೊತ್ತಿರುತ್ತೆ. ನಾವು ಇಂಡಸ್ಟ್ರಿಯಲ್ಲಿ ಎಲ್ಲ ಇರೋರೆಲ್ಲ ಹೋಗಿ ಕೇಳ್ಕೊಂಡಿದ್ದಾರೆ. ಒಂದು ಕಮ್ಮಿ ರೇಟ್ ಆಫ್ ಅಡ್ಮಿಷನ್ ಇಟ್ಟರೆ ಖಂಡಿತ ಇವತ್ತೂ ಆಡಿಯನ್ಸು ಬಂದೇ ಬರ್ತಾರೆ, ಪಿಕ್ಚರ್ ನೋಡೇ ನೋಡ್ತಾರೆ.